ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ನನ್ನ ಮಗಂಗೆ ಜಾಕ್ ಪಾಟ್ ಹೊಡಿತಾ ಇದೆ ಬೆಳಗ್ಗೆ, ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಪುತ್ರಂಗೆ ಗಿಫ್ಟ್ ಬಂದಿದೆ. ಏನ್ ಗಿಫ್ಟು? ಅವ್ರ ಮಮ್ಮಂದು. ಈಗ ಅವ್ರ ತಾತ ನೋಡಿದ್ರೆ ನಾನ್ ತೆಗಿತೀನಿ ಅಂದಾಗ ನೀನ್ ಬೇಡ ಅಂತಿದ್ದೆ ನೋಡು ಮನೆ ಅಮ್ಮುಡಿ ಹೋಗತ್ತಾಗಿ ಹೋಗ್ಬಿಟ್ಟು ಬನ್ನಿ. ಹುಡುಗರು ಬರ್ತಾರ ಬರಲ್ಲ? ಅಲ್ಲ ಅಮ್ಮ, ಇಲ್ಲಿ ಕೇಳು. ಅವ್ನ್ ಹೆಂಗೂ ಈಗ ನಿದ್ದೆ ಹೊಡಿತಾನೆ. ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಳ್ಳಿ. ಚಿಕ್ಕಪ್ಪನು ಏನ್ ತುಂಬಾ ಟೈಮ್ ಇರಲ್ಲ, ರಿಟರ್ನ್ ಬಂದ್ಬಿಡ್ತಾರೆ. ಚಿಕ್ಕಪ್ಪನ ಜೊತೆ ಬಂದ್ಬಿಡಿ ರಿಟರ್ನ್. ಅಷ್ಟೊತ್ಕೊಂಡ್ ಎದ್ದೇಳ್ತಾನೆ. ಅಷ್ಟೊತ್ಕೊಂಡ್ ಎದ್ದೇಳ್ತಾನೆ ನಿದ್ದೆ ಮಾಡ್ಕೊಂಡು. ಇಷ್ಟ ಇದ್ರೆ, ಖುಷಿ ಇದ್ರೆ ಹೋಗೋಣ. ನೀವು ಬರ್ತೀರವ? ಇಲ್ಲ ಅಂದ್ರೆ ಇರಿ. ತಿಂಡಿ ಏನೋ ಮಾಡ್ಕೊಡ್ತೀನಿ ನಾನೇ ಚಿತ್ರಾನ್ನ ಏನಾದ್ರು ಮಾಡ್ಕೊಡ್ತೀನಿ ಬಿಡು. ಅವ್ರ ಮದುವೆಗೆ ಹೋಗಿ ಬಂದ್ಬಿಟ್ಟು ಕರ್ಕೊಂಡು ಅದೇ ಲೂಸ್ ಆಯ್ತಾವ್ ಕಣೆ. ಇರ್ಲಿ ತಗೋ, ಇಟ್ಕೊಳ್ಳಿ, ಹಿಂಗೆ ಕಾಲ್ ಜೋಡ್ಸಿ ಇಟ್ಕೊಳ್ಳಿ. ಬೆಳಕು ಬಿಡ್ಬೇಕು ನೀನು. ಇಡ್ಕೊಳ್ಳೆ ಹಿಂಗೆ ಬೆಳಕು ಬಿಟ್ಬಿಟ್ಟು ಅಲ್ಲಿ ಕುತ್ಕೊಂಡು ಇಡ್ಕೊ. ಪುಟ್ಟ ಕಾಲ್ ಪುಟ್ಟ ಕೈ ಎದ್ದಳಲೋ. ಇಲ್ಲ ಎದ್ದೆಲ್ಲ ಬಂಗಾಡು. ಎತ್ಕಳೆ ಉಳ್ಳಾಕಿದ್ಯಾ ಅಂತ ಅಳ್ತಾವನೆ. ಅವ್ನ ಕೆಳಗಡೆ ಉಳ್ಳಾಕ್ಬಿಟ್ರೆ ಇಷ್ಟ ಆಗಲ್ಲ. ಸೊ ಅಣ್ಣನ ಫ್ಯಾಮಿಲಿ, ಅಕ್ಕನ ಫ್ಯಾಮಿಲಿ ಎಲ್ಲ ಬಂದರು, ಹೊರಟ್ರು ಫಂಕ್ಷನ್ಗೆ. ಆಲ್ರೆಡಿ ಮನೆ ಒಳಗಡೆ ಫುಲ್ಲು ಗಲಾಟೆ ಇತ್ತು. ಅದಕ್ಕೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಪಾಪು ರಾತ್ರಿ 2 ಗಂಟೆಗೆ ಎದ್ದವನು ಬೆಳಗಿನ ಜಾವ 7 ಗಂಟೆ ತನಕ ಆಟ ಆಡ್ಬಿಟ್ಟು ಮಲ್ಕೊಂಡಿದ್ದಾನೆ. ಅದೇನೋ ಗೊತ್ತಿಲ್ಲ, ಸಡನ್ನು ರೊಟೀನ್ ಚೇಂಜ್ ಮಾಡಿಕೊಂಡು ಈಗ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾನೆ. ಇಲ್ಲಾಂದ್ರೂ ಆ್ಯಸ್ ಯೂಶ್ವಲ್ ಇಷ್ಟೊತ್ತಿನಲ್ಲಿ ಅವನು ನಿದ್ದೆ ಹೊಡಿತಾನೆ ಚೆನ್ನಾಗಿ. 3 ಗಂಟೆ ತನಕ ನಿದ್ದೆ ಮಾಡ್ತಾನೆ. ಎಲ್ಲರೂ ಅವನ್ನ ಎದ್ದೇಳಿಸ್ಬೇಕು, ಮಾತಾಡಬೇಕು ಅನ್ನೋ ಎಕ್ಸೈಟ್ಮೆಂಟು ಅವ್ನ ಕಣ್ಣೇ ಬಿಡ್ತಾ ಇಲ್ಲ. ಕೊನೆಗೆ ಆಯಿತು, ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಷ್ಟೊತ್ತಿಗೆ ನಿದ್ದೆ ಮುಗಿಸ್ಕೊಂಡಿರ್ತಾನೆ ಅಂದ್ಕೊಂಡು ಮಲಗಿಸ್ಬಿಟ್ಟು ಹೋದರು. ಅವನದು ಫಸ್ಟ್ ಗಿಫ್ಟು ಸಿಲ್ವರ್ ಗಿಫ್ಟು ಬಂದಿರೋದು. ಇದುವರೆಗೂ ಅವನಿಗೆ ಗೋಲ್ಡು ಸಿಲ್ವರ್ ಅಂತ ನಾವೇನು ತೆಗೆದೇ ಇಲ್ಲ. ಸೊ ಫಸ್ಟು ಸಿಲ್ವರ್ ಗಿಫ್ಟು ಅವ್ರ ಮೊಮ್ಮ ತಂದಿರೋದು. ಆದರೆ ಅವನಿಗೆ ದೊಡ್ಡದು ಉದ್ರೋಗತ್ತೆ. ಇವಾಗ ಅವನ ಕಾಲ್ ಸೈಜಿಗೆ ಯಾವುದು ಸಿಗಲ್ಲ ಬಿಡಿ. ಅಂಕಲ್ ಅಂತೂ ಅವನಿಗೆ 1.5 ಮಂತ್ 2 ಮಂತ್ಸ್ ಇದ್ದಾಗಿಂದಾನೇ ಹೇಳ್ತಿದ್ದಾರೆ, ಮಂಜು ನಾನು ತೆಗಿತೀನಿ ಅಂತ. ಸೇಮ್ ಅದೇ ಕಡನೆ ಈ ಥರ ತೆಗಿತೀನಿ ಅಂತ. ನಾನು ಅಂಕಲ್ಗೆ ಬೇಡ ಅಂಕಲ್, ಅವ್ನು ಇನ್ನೂ ದೊಡ್ಡವನಾಗಲಿ ಅಂಕಲ್ ಅಂತ ಹೇಳ್ಕೊಂಡೇ ಬಂದೆ. ನನಗೆ ನಮ್ಮ ಅಕ್ಕ ತೆಗಿತಾರೆ ಇದನ್ನ ಅನ್ನೋದು ಕ್ಲೂ ಕೂಡ ಇರಲಿಲ್ಲ. ಸರ್ಪ್ರೈಸ್ ಆಗಿ ತಂದಿದ್ದಾಳೆ. ಚೆನ್ನಾಗಿದೆ, ಒಟ್ಟಿನಲ್ಲಿ ಅದೇ ಲೂಸ್ ಉದುರೋಗ್ತಾ ಇದೆ. ಅಂಕಲು ಮೊನ್ನೆನೂ ಮನೆಗೆ ಹೋದಾಗ ಹೇಳ್ತಾ ಇದ್ರಂತೆ, ನಾನು ಒಂದು ಕಾಲ್ಗೆ ಕಡ ತೆಗಿಬೇಕು, ಮಂಜು ಬೇಡ ಅಂತೈತೆ, ಇವಾಗ ಏನು ಮಾಡೋದು ಅಂತ. ಸಾಹೇಬ್ರಿಗೆ ಗಿಫ್ಟ್ ಮೇಲೆ ಗಿಫ್ಟ್ಗಳು ಬರ್ತವೆ. ನಮ್ಗಾರು ತೆಗ್ಕೊಡ್ತೀನಿ ಅಂದರೆ ತೆಗಿಸ್ಕೊತೀವಪ್ಪ, ಬೇಜಾರೇ ಮಾಡ್ಕೊಳ್ಳಲ್ಲ. ನಡೀರಿ ಇವಾಗಲೇ ಹೋಗೋಣ ಅಂಗಡಿಗೆ ಅಂತ. ಆ ಕಾಲಲ್ಲಿ ಉದ್ರೋಗೋರಿಗೆ ಮೇಲ್ಬಿದ್ದು ತರ್ತಾರೆ. ಏನು ಮಾಡೋದು ನೋಡಿ. ಎಲ್ಲರೂ ಬಂದು ಫಂಕ್ಷನಿಗೆ ಹೋದ್ರು. ನಮ್ಮ ಹಸ್ಬೆಂಡ್ ಇನ್ನೂ ಆಂದಿವೇನೇ ಇದ್ದಾರಂತೆ. 2 hours later. ಹಾಯ್, ನೋಡ್ತಾ ಇದ್ದೀರಾ? ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಲ್ಲ. ಏನಿದು ಮನೋಹರ್ ಸುಮಾರು ದಿನದ ಮೇಲೆ ಬರ್ತಾವನೆ, ಅದು ಯಾವುದೋ ಬೇರೆ ಜಾಗದಲ್ಲಿ ಬರ್ತಾ ಇದ್ದೀನಿ ಅಂತ. ಎಕ್ಸಾಕ್ಟ್ಲಿ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಬರಬೇಕಿತ್ತು, ನಾನು ಬೇರೆ ಬರೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಲೇಟ್ ಆಗ್ಬಿಟ್ಟು. ನೆನ್ನೆ ಬರಬೇಕಿತ್ತು, ಗಾಡಿ ಕೇಳಿಸಲ್ಲ. ನೋಡಿ ಇಲ್ಲಿ ಎಷ್ಟು ತೆಂಗಿನಕಾಯಿ ಬಂದಿದೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ವಾಟ್ಸಾಪ್ ಎವ್ರಿಥಿಂಗ್ ಇಸ್ ಅಪ್ ಆ್ಯಂಡ್ ಡೌನ್. ಹಂಗೆ. ಮತ್ತು ಇನ್ನೇನು ವಿಷಯ ಹೇಳ್ಬೇಕಪ್ಪ. ಬನ್ನಿ. ನಾನು ಕಾಯ್ದು ಸಾಕಾಯ್ತು. ಯಾರೋ ಹೇಳಿದ್ರು 7 ಗಂಟೆಗೆ ಹೊರಟ್ಬಿಡ್ತೀನಿ ಮಂಜು, 9 ಗಂಟೆಗೆ ಅಲ್ಲಿ ಇರ್ತೀನಿ ನೀನು ಎದುರುಗಡೆ ಅಂತ. ಹೌದು, 9 ಗಂಟೆ ಯಾರು ಟಸ್ಸೋ ಅಂತ ಮಲಗಿದ್ರು ಮನೇಲಿ. ಆ್ಯಕ್ಚುಲಿ 7 ಗಂಟೆಗೆ ಹೊರಟೆ ನಾನು, ಬಟ್ ಕನ್ಸಲ್ಲಿ ಹೋಗ್ಬಿಟ್ಟಿದ್ದೆ. ಅದೇನೆ. ಆಮೇಲೆ ಎಚ್ಚರ ಆದ್ಮೇಲೆ ನೋಡಿದ್ರೆ ಅಲ್ಲೇ ಇದ್ದೀನಿ. ನನ್ನ ಮಗಂಗೆ ಇವರು ನೆನೆ ಹೇಳೋದನ್ನ ಕೇಳಿಸ್ಕೊಬಿಟ್ಟ ನನ್ನ ಮಗ. 7 ಗಂಟೆಗೆ ಮನೆ ಬಿಟ್ಬಿಡ್ತೀನಿ ಮಂಜು. ಅದಕ್ಕೆ ನನ್ನ ಮಗ 2 ಗಂಟೆಗೆ ಎದ್ದೋನು 7 ಗಂಟೆ ತನಕ ಎದ್ದಿದ್ದ. ನಾವು ಅಪ್ಪ ಎದ್ದು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ತಾರೆ ಅಂತ. ಕಾಯ್ದು ಸಾಕಾಗಿ ಮನೆ ಕತ್ತು ಸ್ನಾನ ಮಾಡ್ಕೊಂಡು ನೋಡಿ. ನನ್ನ ಮಗನಿಗೆ ಸ್ನಾನ ಮಾಡೋಕ್ಕೆ ಅಂತಾನೆ ಇದನ್ನ ಮಾಡಿರೋದು. ಮೊಟ್ಟೆ ಮಾಡೋರೆ ಇಲ್ಲಿ ತೆಂಗಿನಕಾಯಿ ಇಟ್ಟವ್ರೆ. ಇವಾಗ ಇದು ಅವ್ರಿಗೆ ವೇಸ್ಟು, ಅದು ಇಂಪಾರ್ಟೆಂಟು. ನಮ್ಮ ಮಮ್ಮಿ ಅದೇ ಅಂತ ಇದ್ದಿದ್ದು, ಇದು ಯಾರಿಗೆ ಬೇಕು ಇವಾಗ, ಅದು ಬೇಕು ನನಗೆ ಅಂತ. ಹೆಂಗೆ ಹೋದ್ರೆ ಎಲ್ಲರೂ ಫಂಕ್ಷನ್ಗೆ? ಎಲ್ಲ ಹೋದ್ರು, ನೀನು ಒಬ್ಬನೇ ಬ್ಯಾಲೆನ್ಸು. ಬಾ. ವಾಟ್ಸ್ಆಪ್ ಡೂಡ್, ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದೀರಾ ಇಬ್ರು? ಇರ್ಲಿ, ಹೇಳಿ ನಮಗೂ. ನಿನ್ನ ಪುತ್ರನಿಗೆ ಗಿಫ್ಟು
ಅವ್ರ ಮೊಮ್ಮದು ಯಾರ್ದು ಅವ್ರ ಮೊಮ್ಮದು ಯಾವ ಮೊಮ್ಮ ಅದು ಎಷ್ಟೊಂದು ಮೊಮ್ಮಗಳಾಗ್ಬಿಟ್ಟಾರೆ ಈಗ ಎರಡೇ ಮೊಮ್ಮ ಇರೋದು ಮೂರೇ ಮೊಮ್ಮ ನೋಡ್ದಾ ನಾನಮ್ಮ ನಾನು ಮೊಮ್ಮ ಅಲ್ಲ ನಾನಮ್ಮ ಅದು ಮೊಮ್ಮ ಇದು ಅವ್ವ ಉಂಗ ಇವರೇ ನೋಡ್ಕೊಬಿಡಿ ಇವರೇ ಭವ್ಯ ಬಾವ ಗಿಫ್ಟು ಅದನ್ನೇ ಹೇಳ್ತಾ ಇದ್ದೆ ಅಂಕಲ್ ಒಂದು ತಿಂಗಳಿಂದ ಹೇಳ್ತವ್ರೆ ಬೇಡ 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 ಅಂತ ಹೇಳ್ತಿದ್ದೆ ಕಡೆ ಕ್ಲೂನು ಕೊಡ್ದಂಗೆ ತಂದ್ಬಿಟ್ಟಿದ್ಯಲ್ಲ ಈ ಸರ್ಪ್ರೈಸ್ ಕೊಡಕ್ಕೆ ತಂದಿದ್ದೇನು ಉದ್ರೆ ಹೋಯ್ತಾವ ಕಾಲಿಂದ ಎಲ್ಲಿ ನಿಲ್ತಾವ. ಓಕೆ ಬಂದಿದ್ದೀನಿ, ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಫಂಕ್ಷನ್ಗೆ ಹೋಗ್ಬೇಕು. ಎಲ್ಲರೂ ಹೋಗ್ಬಿಟ್ಟು ನಾನು ಒಬ್ಬನೇ ಲಾಸ್ಟಲ್ಲಿ ಹೋಗ್ತಾ ಇರೋದು. ನೀನು ಬೇಗ ಹೋದ್ರೆ ಎಲ್ರು ನಿನ್ಗೂ ಜೊತೆಗೆ ಸಿಗ್ತಾರೆ, ಇಲ್ಲಾಂದ್ರೆ ಮುಗಿಸ್ಕೊಂಡು ಕೂತಿರ್ತಾರೆ, ಒಬ್ಬನೇ ಹೋಗ್ಬೇಕಾಗತ್ತೆ. ಹೊರಟೆ. ಓಕೆ ಹೊರಟ್ರು. ಮನು ಇವಾಗ ಗೃಹಪ್ರವೇಶಕ್ಕೆ ಭರ್ಜರಿ ಊಟ ಮಾಡ್ಕೊಂಡು ಬರ್ತಾರೆ. ವೆಜ್ಜು ಗೃಹಪ್ರವೇಶ ಅಲ್ವಾ, ಸತ್ಯನಾರಾಯಣ ಪೂಜೆ, ಆಮೇಲೆ ದೇವ್ರು ಕರೆಸಿದ್ದಾರೆ. ಸುಮಾರು ಪೂಜೆಗಳೆಲ್ಲ ಇಷ್ಟೊತ್ತಿಗೆ ಮುಗ್ದೋಗಿರತ್ತೆ. ಊಟ ಟೈಮಿಗೆ ಹೋಗ್ತಿದ್ದಾರೆ. ಬೆಂಗಳೂರಿಂದ ಬಂದು ಹೊರಟ್ರಲ್ವಾ, ಫಾರ್ಮಲ್ ಶರ್ಟ್ ತಗೊಂಡು ಬಂದರೆ ಟೀ ಶರ್ಟ್ ಎತ್ಕೊಂಡು ಬಂದಿದ್ದಾರೆ. ನಾನು ನೆನ್ನೆ ರಿಮೈಂಡ್ ಮಾಡೋದು ಮರ್ತ್ಬಿಟ್ಟೆ, ಫಾರ್ಮಲ್ ತಗೊಂಡು ಬಾ ಅಂತ. ಅಲ್ಲೆಲ್ಲ ಫಾರ್ಮಲ್ ಹಾಕೋ ಬಂದಿರ್ತಾರಾ? ಅಲ್ಲ, ಒಂದು ದೇವ್ರ ಪೂಜೆ ಅಲ್ವಾ, ಅದು ಟೀ ಶರ್ಟ್ ಏನಾಗಲ್ಲ. ಅಲ್ಲ, ನಾನು ಕೇಳಿದ ಅಲ್ಲೆಲ್ಲ ಫಾರ್ಮಲ್ ಹಾಕೊಂಡ್ ಬಂದವರಾ? ಗೊತ್ತಿಲ್ಲ, ಬಂದು ಹೇಳು ನನಗೆ. ಬಂದ್ಬಿಟ್ಟು ಹೇಳು ಯಾರ್ಯಾರು ಏನೇನು ಹಾಕಿದ್ರು ಅಂತ. ಇಲ್ಲ ಹಂಗೆ ಒಂದು ವಿಡಿಯೋ ಪ್ಯಾನ್ ಮಾಡ್ಕೊಂಡು ಬಾ. ಓಕೆ ಓಕೆ ಚಲೋ. ಆ್ಯಕ್ಚುಲಿ ನಾವು ಬಂದಿದ್ದೆ ಫಂಕ್ಷನ್ಗೋಸ್ಕರ. ನನಗೋಸ್ಕರ ಅಲ್ಲ, ಇಲ್ಲ ಮಗಂಗೋಸ್ಕರ ಅಲ್ಲ, ಅದು ಸೆಕೆಂಡ್ರಿ. ಹಂಗಾರೆ ಮಗ ಸೆಕೆಂಡ್ರಿ ಆಗೋದ ಈಗ? ಇದ್ರ ಮುಂದೆ ಮಗ ಸೆಕೆಂಡ್ರಿ ಆಗೋದ? ವೆಜ್ಜು ಏನು ಅಂಥದ್ದು ಹೇಳ್ಕೊಳಂಗೇನಿಲ್ಲ. ವೆಜ್ಜು ತಿನ್ಬೇಕು, ಬೇಜಾರಾಗುತ್ತೆ. ಲಾಸ್, ಟೋಟಲ್ ಲಾಸ್ ನಮಗೆ. ಮೊನ್ನೆ ಏನೋ ಡೈಲಾಗ್ ಹೊಡಿತಿದ್ದಲ್ಲ ಮನು, ವೆಜ್ಗೂ ಬರ್ಗೆಟ್ಬಿಟ್ಟಿದ್ದೀನಿ ಮಂಜು ಇವಾಗ ಅಂತ. ಅಲ್ಲಿ ಬೆಂಗಳೂರಲ್ಲಿ ವೆಜ್ಜಿಗೂ ಬರ್ಗೆಟ್ಬಿಟ್ಟವ್ರಂತೆ. ಇಲ್ಲೂ ಅದೇ ಆಗುತ್ತೆ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಾಗೆ ಏನಾಗಲಿ ಸ್ವೀಟ್ ಹಾಕ್ತಾರಲ್ಲ ಎಲೆ ಮೇಲೆ, ಪ್ಲೀಸ್ ಹಂಗೆ ಒಂದು ಕವರಲ್ಲಿ ಹಾಕೊಂಡು ಬಂದು ಸೈಲೆಂಟ್ ಹಾಕ್ಕೊಡಿ ಆಯಿತಾ? ಓಕೆ, ಕವರ್ ಕೊಡ್ಲಾ? ಬೇಡ ಬೇಡವಾ? ಅಲ್ಲೇ ಕೊಟ್ಟಿರ್ತಾರೆ, ಅದರಲ್ಲೇ ಹಾಕೊಂಡು ಬಾ. ನಮ್ಮ ಅಮ್ಮಂಗೆ ಕಾಣ್ದಂಗೆ ಕೊಡು ನನಗೆ. ಓಕೆ ಓಕೆ ಸರಿ ಬಾ, ಹಂಗೆ ಫ್ರಂಟಿಗೆ ಹಂಗಾರೆ ಸ್ಲಿಪ್ಪರ್ ಹಾಕ್ಕೊಂಡು. ಹಾಂ ಓಕೆ, ಹೋಗಿ ಬರ್ತೀವಿ. ಸರಿ, ಒಂದ್ಸರಿ ಫೋನ್ ಮಾಡಿ ಹೇಳ್ಬಿಡಿ ಅವ್ರಿಗೆಲ್ಲರಿಗೂ. ಓ VIP ಬರ್ತಾವ್ರೆ, ಜಾಗ ಬಿಡಿ ಅಂತನಾ? ಓಕೆ. ಹಾಂ ಯಾಕೆ? ಹಾಂ ಹೌದಾ, ಇಲ್ಲೇ ಇರಬೇಕಂತೆ. ಅಪ್ಪ ಬತ್ತಾವ್ರಂತೆ, ನಿನ್ನ ಜೊತೆನೇ ವಾಪಸ್ ಬರ್ತಾರಂತೆ ಲಕ್ಷ್ಮೀಪುರಕ್ಕೆ. ಹೆಂಗೆ ಬರ್ತಾರೆ? 2 ವೀಲರ್ ಇಲ್ಲ, 2 ವೀಲರ್ ಇಲ್ಲೇ ಐತೆ, ಕಾರಲ್ಲಿ ಹೋದ್ರು. ಅದೇ ಬರ್ತಾವ್ರಂತೆ, ಬಿಟ್ಬಿಟ್ಟು ತಿರ್ಗಾ ನಿಮ್ಮ ಜೊತೆನೇ ವಾಪಸ್ ಬರ್ತಾರಂತೆ. ರಚಿತ್ ಬಿಡಕ್ ಬತ್ತವ್ರತ್ತ. ಅವನು ಯಾಕವ ಏ ಬಾ ಆಯಿತು, ಅವನು ಯಾಕವ ಅಂತೆ ನೋಡಿ ಹೆಂಗವಳೆ. ಹಾಂ ಏ ಅಮ್ಮಣ್ಣಿ, ಅವ್ರವ್ರ ಕಂಡ್ರೆ ಅವ್ರವ್ರಿಗೆ ಆಗಲ್ಲ ಅಂದ್ರೆ ಇವಾಗಲೇ ನೀನು ಅವನು ಯಾಕವ ಅಂದರೆ ಓಡಿಸ್ತಾನೆ. ಒಂದು 10 ವರ್ಷ ಬಿಟ್ಟು ನೀನು ನಡಿ ನಡಿ ಜಾಗ ಖಾಲಿ ಮಾಡಿಸ್ತಾ ಇರು ಅಂತ. ಚೆನ್ನಾಗಿದೆ ಕನ್ಸ್, ಹಾಂ ಚೆನ್ನಾಗಿದೆ ಕನ್ಸ್. ನೋಡಿ ನೋಡಿ ಜಾಗ ಖಾಲಿ ಮಾಡೋಳು ಇವಳು ಇಲ್ಲಿಂದ. ಅವನು ಯಾಕವ ಅಂತ ಗುಂಡು ಬಡಿ. ಅಪ್ಪ ಒಂದು ಅಣ್ಣ ತಂಗಿ ಕಿತ್ತಾಡ್ತಾರೆ. ನಾವು ಇದ್ದೋಪ್ಪ 4 ಜನ, ಒಂದು ದಿನಕ್ಕೂ ಒಂದು ಸಣ್ಣ ಜಗಳನೂ ಆಡಿಲ್ಲ ನಾವು, ಗೊತ್ತಾ? ಬರೀ ಹೊಡೆದಾಟ ಆಡಿದ್ರಿ ನೀವು. ಸುಮ್ಮನೆಲ್ಲ ನಾವು ಜಗಳ ಆಡ್ತಿರ್ಲಿಲ್ಲ. ತಗೊಂಡ್ರೆ ಕುಕ್ಕರು, ಸೌಟು, ಅಲ್ಲೇ ಇವನೇ ಕೈಗೆ ಎತ್ಕೊತಿದ್ದು. ಅದ್ರಲ್ಲಿ ಜಾಸ್ತಿ ನಾನು ನಮ್ಮ ಅಣ್ಣಯ್ಯ ಅಲ್ಲೇ ತಗೊಂಡು ಮಚ್ಚು ಕೈಗೆ ಸಿಗ್ತಾ ಇರ್ಲಿಲ್ಲ ನಮ್ಗೆ, ಅದಕ್ಕೆ ಅಲ್ಲೇ ತಗೊಬಿಡವು ಇಬ್ರು ಕೈಗೆ. ನಮ್ಮ ಅಣ್ಣ ತಗೋತಿಲ್ಲ, ನಾನು ಅಲ್ಲೇ ತಗೊಂಡು ನಿಂತ್ಕೊಬಿಡಿವೆ. ನಾನು ಬಾಯಲ್ಲಿ ಬಂದು ಬಾ ನೀನು ನನ್ನ ಹತ್ರಕ್ಕೆ ಅಂತ. ಇಲ್ಲಿ ಬಂದಿದ್ದು ಫುಲ್ ಪೂಜೆ ನಡೆದಾಗಿದೆ. ಯಾವುದೋ ದೇವರು ಅಂತ ನನಗೆ ಗೊತ್ತಿಲ್ಲ, ಕೇಳ್ಬಿಡಿ. ಬಟ್ ಬ್ಯೂಟಿಫುಲ್ ಮಾಡಿದ್ದಾರೆ ನೋಡಿ. ಇದೇ ಒಂದು ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು. ಇದೆಲ್ಲ ಕಿಚನ್ನು. ಸೊ ಆಬ್ವಿಯಸ್ಲಿ ಇದು ವಿಲೇಜ್ನಲ್ಲಿ ಇರೋದ್ರಿಂದ ಇದು ಅದೇ ಸ್ಟೈಲು, ಅದೇ ವೈಬಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟ ಇಂಥ ಜಾಗದಲ್ಲಿ ಈ ಥರ ಕುಟುಂಬ ಮನೆಗಳು. ಏನದು?
ದೇವ್ರ ತಾಲಿ ಓಕೆ ಇದು ರಂಗನಾಥ ಸ್ವಾಮಿ ಅಲ್ಲಿ ಆಚೆ ಬೆಟ್ಟ ಇದೆ ಅದನ್ನು ತೋರಿಸಿ ನಿಮಗೆ. ಅದು ಆ್ಯಕ್ಚುಲಿ ಮಂಜು ಅವರು ಊರಲ್ಲಿ ಅದೇ ಬೆಟ್ಟ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರೋದು ಇದು. ಸೊ ಎಲ್ಲ ತೋರಿಸುತ್ತಲ್ಲ ಅದು ರಂಗನಾಥ ಸ್ವಾಮಿ ದೇವರು. ಅದು ಬೆಟ್ಟದ ಮೇಲೆ ಇದೆ ಅಂತ ಹೇಳಿದಲ್ಲ. ಅಲ್ಲಿ ಹನುಮಂತನ ಪಾದ ಎಲ್ಲ ಇದೆ ದೊಡ್ಡದು. ಒಂದು ಆಲ್ಮೋಸ್ಟ್ 10-15 ಫೂಟ್ವರೆಗೂ ಇದೆ. ಅದು ದೊಡ್ಡದು. ಆ ಬೆಟ್ಟ ಯಾವುದು ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಅದು ಬೆಟ್ಟ. ಸೊ ಬೆಟ್ಟ ಮಂಜೂರ ಮನೆ ಅಲ್ಲಿದೆ ಹಳೇದು. ಅದರ ಮಂಜೂರ ಮಮ್ಮಿ ಹುಟ್ಟು ಬೆಳೆದಂಥ ಮನೆ. ಆ ಬೆಟ್ಟ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯದು. ಅಲ್ಲಿ ನೋಡಿ ಅಲ್ಲಿ ಆ ಫುಟ್ ಹಿಲ್ಲಲ್ಲೇ ಮಂಜು ಅವ್ರ ಅಮ್ಮನ ಮನೆ ಇದ್ದಿದ್ದು. ಅಂದರೆ ಅವ್ರ ಅಮ್ಮನ ಮನೆ ಎಂಡಿಂಗು, ಬೆಟ್ಟ ಸ್ಟಾರ್ಟಿಂಗು. ಸೊ ಆ ಬೆಟ್ಟದಲ್ಲಿ ಇರೋ ದೇವರೇ ಇಲ್ಲಿ. ಸೊ ಈ ಊರಿಗೆಲ್ಲ ಅದೇ ದೇವರು. ಈಗ ಬಂದೆ. ನೀವು ಯಾವಾಗ ಬಂದ್ರಿ? ನೆನ್ನೆ ಬಂದ್ಬಿಟ್ರಾ? ಇದು ಊರು ಇದೆಯಲ್ಲ, ಇದು ಮಂಜು ಅವ್ರ ಊರು. ಸೊ ಹಿಂಗೆ ಹೋದರೆ ಮಂಜು ಅವ್ರದ್ದು ಅಮ್ಮನ ಮನೆ ಸಿಗುತ್ತೆ. ಅಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಂಜು ಅವರ ಬ್ರದರ್ಸ್ ಮನೆ ಇದೆ. ಇದು ಇದ್ರ ಪ್ರಾಪರ್ಟಿ. ಸೊ ಇಲ್ಲಿ ಊರಿನವ್ರು ಯಾರೇ ಫಂಕ್ಷನ್ ಮಾಡಿದ್ರು ಇಲ್ಲೇ ಊಟಕ್ಕೆ ಹಾಕೋದು. ಇದು ನೋಡಿ, ನನ್ನ ಮಕ್ಕಳು ಬಂದರೆ ಹಿಂಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಸ್ತಾ ಇರ್ತೀವಿ ಕೂತ್ಕೊಂಡು. ಇಲ್ಲೊಬ್ರಿದ್ದಾರೆ, ಅಲ್ಲೊಬ್ರಿದ್ದಾರೆ. ಇವ್ರ ಅಮ್ಮನ ಜಾಯಿನ್ ಮಾಡ್ಕೊಳ್ಳಲ್ಲ. ಇವ್ರ ಅಮ್ಮ ಇದ್ರೆ ಸುಮಾರು ವಿಷಯಗಳು ಈಚೆಗೆ ಬರಲ್ವಲ್ಲ, ಹಂಗಾಗಿ ಅವ್ರನ್ನ ಇಲ್ಲಿಂದ ಕಳಿಸ್ತಾ ಇರ್ತೀವಿ. ಕೂತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ಕೊಂಡು ಎಲ್ಲ ವಿಷಯಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಶೇರ್ ಮಾಡ್ಕೊತೀವಿ ಅಲ್ವಾ ಮಗಳೇ? ಶೇರಿಂಗ್ ಇಸ್ ಕೇರಿಂಗ್ ಅಂತ. ಹೌದು. ಎಲ್ಲ ಸೀಕ್ರೆಟ್ಗಳೆಲ್ಲ ಆಚೆ ಬರ್ತಾರೆ. ಸೀಕ್ರೆಟ್ಗಳೆಲ್ಲ ಆಚೆ ಬರ್ತಾ ಇರ್ತವೆ. ಅದು ಈ ಟೇಬಲಲ್ಲೇ ಇರ್ತವೆ, ಇಲ್ಲಿಂದ ಈಚೆಗೆ ಹೋಗಲ್ಲ. ಇದೇ ಥರನ ನಿಮ್ಮ ಮನೇಲೂ ಇದು ಈ ಟೈಮ್ ಅಂತೂ ಸಖತ್ ಚೆನ್ನಾಗಿರುತ್ತೆ. ನಮಗೆ ಗಾಸಿಪ್ಗಳು ಬೇಜಾನಾಯ್ತಾ ಇರ್ತವೆ. ಸೆಲ್ಫ್ ಗಾಸಿಪೇ ಮಾಡ್ಕೊತಾ ಇರ್ತೀವಿ ಅಲ್ವಾ, ನಮ್ಮ ಬಗ್ಗೆ ನಾವೇ. ಸರಿ ಆಯಿತು, ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇಷ್ಟೊತ್ತು ಸುಮಾರು ವಿಷಯಗಳನ್ನ. ಇವಾಗ ಪಾಪು ಫೋಟೋಶೂಟ್ಗೆ ರೆಡಿ ಮಾಡ್ಕೋಬೇಕು. ಅದೇನೋ ಈ ಸರಿ ನಾನು ಲೆಟಾರ್ಜಿಕ್ ಆಗಿದ್ದೀನಿ ಫೋಟೋಶೂಟ್ಗೆ. ಅಂದರೆ ಥೀಮ್ಗಳು ಆಲ್ರೆಡಿ ತಲೆಯಲ್ಲಿದೆ, ಹಿಂಗೆ ಮಾಡಬೇಕು ಅಂತ. ಆಬ್ವಿಯಸ್ಲಿ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲೇ ಮಾಡ್ತಾ ಇರೋದು. ಕೃಷ್ಣನ್ ಥೀಮಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ಅವ್ನಿಗೆ ನ್ಯೂ ಬಾರ್ನ್ ಶೂಟ್ ಮಾಡಿಸ್ದಾಗಲೇ ಅದು ಕೃಷ್ಣಂದು ಸಿಂಪಲ್ ಕೃಷ್ಣಂದು ಕಾಸ್ಟ್ಯೂಮ್ ಹಾಕಿ ಮಾಡಿಸಿದ್ನಲ್ಲ, ಪುನಃ ಬೇಡ ಅಂತ. ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲೇ ಮಾಡೋಣ, ಸಿಂಪಲ್ ಆಗಿರುತ್ತೆ, ಕೆಲಸ ಕಮ್ಮಿ ಅಂದ್ಕೊಂಡು ಡ್ರೆಸ್ಸು ತರಿಸಿದೆ ಅವನಿಗೆ. ಇವಾಗ ಬೇರೆ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಅವನಿಗೆ ಒಂದು ಕಚ್ಚೆ ಹಾಕೋಕ್ಕೆ ಗ್ರೀನ್ ಕಲರ್ದು ಬಟ್ಟೆ ಬೇಕು ನನಗೆ. ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಹುಡ್ಕೋದಕ್ಕೆ ಬ್ಲೌಸ್ ಪೀಸ್. ನೋಡ್ಬೋದು ಇಲ್ಲಿ ಎಲ್ಲ ಈ ಥರ ಕಲ್ಲಿಂದು ಇಲ್ಲಿ ಮನೆ. ಇದು ಮಂಜುವ್ರ ಮಾಮೂನ್ ಮನೆ, ಅದು ಬೆಟ್ಟ ಅಲ್ಲಿ. ಸೊ ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದೆ ಮಂಜುನ ಮಾಮೂನ. ಸೊ ಅಲ್ಲಿ ಬರ್ತಾ ಇದ್ರಲ್ಲ ಅವರೇ ಮಂಜುವ್ರ ಮಾಮ ಅಂದರೆ ಮಂಜುವ್ರ ಮಮ್ಮಿಯವರ ಅಣ್ಣ. ಸೊ ಇಲ್ಲಿ ಬಂದು ಈಗ ಟಿಪಿಕಲ್ ಹಳ್ಳಿ ಇದು ನೋಡಿ, ತುಂಬ ಇಷ್ಟ. ಹಿಂಗೆ ಫಂಕ್ಷನ್ ಹಾಕಿರೋದಲ್ಲ ಎಲ್ಲ. ಎಲ್ಲಿ ಏನು ಲೆಕ್ಕ ಹಾಕಿದ್ರು ಒಂದು 20-25 ಮನೆ ಇರ್ಬೋದು ಅಷ್ಟೇ ಈ ಹಳ್ಳಿನಲ್ಲಿ. ಸೊ ಎಲ್ಲರಿಗೂ ಒಂಥರ ಚೆನ್ನಾಗಿರ್ತೈತೆ. 25 ಜನ ಮನೆ, ಒಂಥರ ಫುಲ್ ಫ್ಯಾಮಿಲಿ ಥರ ಇರ್ತಾರೆ ಇಲ್ಲಿ. ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೊರಟ್ಬಿಟ್ರು ಇಲ್ಲಿಂದ. ಈಗ ನಮ್ಮ ಫ್ಯಾಮಿಲಿನಲ್ಲಿ ಈಗ ಉಳಿದಿರೋ ನಾನು, ನಮ್ಮ ಮಾವ ಇಬ್ಬರೇ. ಸೊ ಪಾಪ ಅವ್ರಿಗೆ ಹೇಳ್ದೆ ಒಂದು 5 ನಿಮಿಷ ಮಾಮೂನ ಮಾತಾಡ್ಸ್ಕೊಂಡ್ಬರ್ತೀನಿ, ನೀವು ವೇಟ್ ಮಾಡ್ತಾರೆ ಅಂತ. ಈಗ ನಾನು ಮಾಮೂನ ಕರ್ಕೊಂಡು ಹೊಡ್ತೀನಿ. ಬೆಂಗಳೂರಿನಲ್ಲಿ ತರಾವರಿ ಗಣೇಶಗಳನ್ನ ಕುಂಚೋದು ನೋಡಿದ್ದೀನಿ ಈಗ. ಬಟ್ ಇಲ್ಲಿ ಒಂದು ಟಿಪಿಕಲ್ ವಿಚಿತ್ರವಾಗಿ ಇದೆ. ಅಂದರೆ ಹುಡುಗನ ಇನ್ನೋವೇಟಿವ್ ಐಡಿಯಾಗೆ ಹೋಗ್ಬೋದು ಇಲ್ಲಿ. ಹೌದಾ, ಏನಪ್ಪ ಅದು? ಹೌದಾ, ಏನದು ಹೇಳು, ಕರೆಕ್ಟಾಗಿ ಹೇಳ್ಬೇಕು ಫುಲ್ಲು. ಏನದು? ಮಳೆ ಬರ್ಲಿ ಅಂತ ಮಳೆ ಹುಯ್ತಿಲ್ಲ, ಅದಕ್ಕೆ ಮಳೆ ಬರ್ಲಿ ಅಂತ ಮಾಡಿರೋದು. ಹೌದಾ, ಓಕೆ. ಇನ್ಸ್ಟಾಗ್ರಾಮ್ ನಾನು ಗಣಪತಿ ಕೂಡ್ಸೋರು ಯಾಕಂದ್ರೆ ಮಡ್ರಾಯ ಅಂತ ಮಳೆ ಬರಲಿ ಅಂದ್ಬಿಟ್ಟು ಇದು ತಗೊಂಡು ಓಡಾಡ್ತಿರೋದು. ಎಲ್ಲಿ ಪಾರ್ಸಲ್ ಮಾಡ್ಕೊಳ್ಳೋದು. ಅಯ್ಯೋ ಅವ್ರ ಥರನೇ ಸ್ಲೋ ಬಡತ್ತವೆ. ಸೊ ನಾವು ಹೆಂಡ್ತಿ ನಮಗೆ ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ ಬಿಡಲ್ಲ. ಇಲ್ಲಿ ಅವರು ಫೋಟೋ ಶೂಟಿಂಗ್ ರೆಡಿ ಮಾಡ್ತಾವ್ರೆ, ನಮ್ಮ ಕೈಗೆ ಕ್ಯಾಮ್ರಾ ಕೊಟ್ಬಿಟ್ಟು ಮಾತಾಡುವಂಥವ್ರೆ. ಸೊ ನಾವು ಮಾತಾಡ್ತಾ ಇದ್ವಿ, ನೀವು ಕೇಳಿಸ್ಕೊಳ್ಳಿ, ಅವ್ರು ರೆಡಿ ಮಾಡ್ಕೊಂತಾರೆ, ಇಷ್ಟೇ ಕೆಲಸ. ಇನ್ನು ಇಲ್ಲೊಬ್ರು ಅವರೇ ನಮ್ಗೆ ಕಾಂಪಿಟೇಷನ್ ಕೊಡ್ತಾರೆ ಅಲ್ವಾ, ಲೇಜಿ ಪೀಪಲ್. ಇವು ಲೇಜಿ ಬಗರ್, ಇವು ಲೇಜಿ ಬಗರ್. ಅಲ್ಲೊಬ್ರು ಇದ್ದಾರೆ, ನಮಗೆ ಮೋಸ ಮಾಡಿದ್ರು ಅವರು ಇವತ್ತು. ನಮಗೆ ಅವ್ರು ಮೋಸ ಮಾಡಿದ್ರು, ಅವ್ರ ಡ್ಯಾಡಿ ಅವ್ರ ಪಪ್ಪ ಅವ್ರಿಗೆ ಮೋಸ ಮಾಡಿದ್ದಾರೆ. ಅಲ್ವಾ?
ನೋಡ್ಬೋದು ಇಲ್ಲಿ ಇದು ಆಗಸ್ಟ್ 15ಗೆ ಮಾಡಬೇಕಿತ್ತು, ಆದರೆ ನಾವು 16ಗೆ ಮಾಡ್ತಾ ಇದ್ದೀವಿ. ಇದು ಥೀಮು ಏನು ಅನ್ನೋದು ಮಂಜು ಮೈಂಡಲ್ಲಿ ಮಾತ್ರ ಇರೋದು, ಯಾರಿಗೂ ಇಲ್ಲ. ಬಟ್ ಮಂಜು ಏನು ಅಂತ ಹೇಳ್ತಿರೋದು, ಬನ್ನಿ ಮಾಡಿ ಅಂತಾರೆ. ನಮಗೇನು ಐಡಿಯಾನೇ ಇಲ್ಲ ಅಂದರೆ ಏನು ಮಾಡೋಣ, ಅದಕ್ಕೆ ಸುಮ್ಮನೆ ಕುಂತಿದ್ವಿ, ಏನಾದರೂ ಮಾಡ್ಕೊಳ್ಳಿ. ಅದೇ ಅಪ್ಪ, ನಿನಗೆ ಪಾಪು ಬಂದಿರೋದಕ್ಕೆ ನಿದ್ದೆನ ಹೇಳ್ತಿದ್ಯಾ. ಈಗ ಹೆಂಗೆ ಅಂದರೆ ಮಂಜು ನಿದ್ದೆ ಬಿಟ್ಟಿರೋದಕ್ಕೆ ನಾವೆಲ್ಲ ನಿದ್ದೆ ಬಿಡ್ಬೇಕಂತ, ಇದು ಯಾವ ನ್ಯಾಯ ಅಲ್ವಾ? ಹೌದು, ಮತ್ತೆ ಪ್ರೀತಿ ಇರೋ ಕಡೆ ಹಂಚ್ಕೋಬೇಕು ಕಷ್ಟನ. ನಾವು ಹಂಚ್ಕೊಳ್ಳಲ್ಲಪ್ಪ, ನಮ್ಮ ಹತ್ರ ಇರೋದು ನಮಗೆ, ನಿನ್ನ ಹತ್ರ ಇರೋದು ನಿಂಗೆ. ಹೌದಾ? ನಮ್ಮ ಹತ್ರ ಇರೋದು ನಮ್ಗ, ಹೌದು. ನಮ್ಮ ಹತ್ರ ಯಾರು ಅದು ಒಳಗಡೆ ಮಲಗೋದಲ್ಲ. ನೀನು ಏನೇ ನಿನ್ನ ಹತ್ರಕ್ಕೆ ಇದ್ರು ಅದ್ರಲ್ಲಿ ಬರೋದು ನನ್ನ ಹೆಸರೇ ಇಲ್ಲ. ನಾನು ಹಾಕಿಸ್ತೀನಿ ಮಂಜು ಹಣ್ಣು ಮನು ಅಂತ. ಏನೇ ಮಾಡಲಿ ಅದು ಲಾಸ್ಟಲ್ಲಿ ಬರೋದು ಯಾರ ಹೆಸರು ನೀವೇ ಹೇಳಿ, ಕಮೆಂಟ್ ಮಾಡಿ. ಯಾಕೆ ಬಂದ್ಬಿಡು, ನಾನು ಇವಾಗಿಂದ ರೂಲ್ ಚೇಂಜ್ ಮಾಡ್ತೀನಿ, ನಾನು ನಂದು ಹಾಕಿಸ್ಕೊತೀನಿ. ಯಾಕೆ ಕೇಳ್ತೀನಿ, ಅದ್ರದ್ದು ಡೈಪರ್ ಚೇಂಜ್ ಮಾಡಿರೋಳು ನಾನು, ವೈಪ್ ಮಾಡಿರೋಳು ನಾನು, ವಾಪಸ್ ಡೈಪರ್ ಹಾಕಿರೋಳು ನಾನು, ನಿದ್ದೆಗೆಟ್ಟಿರೋಳು ನಾನು, ಹೊಟ್ಟೆ ತುಂಬಿಸಿರೋಳು ನಾನು, ಕುಯಿಸ್ಕೊಂಡು ಮಾರ್ಕ್ ಮಾಡ್ಕೊಂಡಿರೋಳು ನಾನು, ನೋವು ತಿಂದಿರೋಳು ನಾನು, ಎಲ್ಲಾನು ಮಾಡ್ಬಿಟ್ಟು ಕೊನೆಗೆ ನೀನು ಯಾರ ಮಗ? ಮನೋರನ್ ಮಗ. ಹೊಡೆದು ಕಳಿಸ್ಬಿಡ್ತೀನಿ ಅಲ್ವಾ? ಸೊ ಹಿಂಗೆ ನೀವೇ ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಏನು ಸೊಲ್ಯೂಷನ್ ಅಂತ. ಈಗ ಇವರು ಇಲ್ಲಿ ಏನೋ ಬರೀತಾರಂತೆ, ನಂಗೆ ನಿದ್ದೆ ಬರ್ತೈತೆ ಮಲ್ಕೊಂತೀನಿ ಅಂದರೆ, ಇಲ್ಲ ನೀನು ಹಿಡ್ಕೊಂಡು ವೀಡಿಯೋ ಮಾಡು ಅಂತಾರೆ. ಇವ್ರು ಇಲ್ಲಿ ಬರೆಯೋದನ್ನ ಸ್ಪೂನಲ್ಲಿ ಹಾಕಿ ಅರ್ಧ ಗಂಟೆಯಿಂದ ಹಿಂಗೆ ಅಂತಾನೆ ಅವ್ರೆ. ಕಲೆ ಮನು ಕಲೆಗೆ ಬೆಲೆ ಕೊಡು. ಇದು ಕಲೆನಾ? ಮತ್ತೆ ಇನ್ನೇನು? ಸ್ಪೂನಲ್ಲಿ ಬರೆಯೋದು ಕಲೆನದು? ಸ್ಪೂನ್ ಅಲ್ಲ, ತಲೆಯಲ್ಲಿ ಇದೆ ಕಲೆ, ಅದು ಇಲ್ಲಿ ಇಳಿತಾ ಇದೆ. ಅದು ಬರಲಿಲ್ಲ ಪ್ರಾಸ, ಏನೋ ಹೇಳಕ್ ಹೋದೆ. ಅದೇ ಒಟ್ಟಿನಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾರೆ, ಪ್ರಾಸ ಬರಲಿಲ್ಲ ಕರೆಕ್ಟಾಗಿ. ಓಕೆ, ಇಲ್ಲಿ ಬರಿತಾ ಇದ್ದಾರೆ, ಬರೆದ ಮೇಲೆ ತೋರಿಸ್ತೀನಿ ಏನು ಬರೆದ್ರು ಅಂತ. ನಾನು ಮೊದಲು ತುಂಬ ಪ್ರಾಸ ಮಾತಾಡಿವೆ, ಮರ್ತೋಗಿದೆ ಎಲ್ಲ, ಅದು ಹೋಗ್ಬಿಟ್ಟಿದೆ. ಅದು ಆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇದ್ದಿದ್ದು ಮದುವೆ ಆದ್ಮೇಲೆ ಹೋಗ್ಬಿಟ್ಟಿದೆ ಗೈಸ್. ಹೌದು, ಕಳೆದೋಗ್ಬಿಟ್ಟಿದ್ದೀನಿ ಗೈಸ್ ನಾನು. ಹೌದು. ಅದರಲ್ಲೂ ಪಾಪು ಹುಟ್ಟಿದ ಮೇಲಂತೂ ನಾನು ಯಾರು ನಾನು ಯಾರು, ನಾ ಎಲ್ಲಿದ್ದೀನಿ, ಇದು ನಾನೇ ಕಲ್ಪನಾ ಆಗ್ಬಿಟ್ಟಿದ್ದೀನಿ. ನೆನ್ನೆ ಸಂಜೆ ಬಿಚ್ಚಿಟ್ಟಿರೋ ಫ್ಲಾಗು ಹುಡುಕ್ತಾವ್ರೆ ನಮ್ಮ ಅಪ್ಪನು ನಮ್ಮ ಅಕ್ಕನು 1 ಅವರಿಂದ ಇಲ್ಲೇ ನೋಡಿದ್ದೆ ಅಂತ ನಮ್ಮ ಅಕ್ಕ, ನಮ್ಮಪ್ಪ ಇಲ್ಲೇ ಇಟ್ಟಿದ್ದೆ ನಾನು ಅಂತ. ಇಡೀ ಮನೆ ಹುಡುಕಿದ್ರು ಎಲ್ಲೂ ಸಿಗ್ತಾ ಇಲ್ಲ. ಬೆಳಗ್ಗೆ ನೋಡೋರೆ ಫ್ಲಾಗ್ನ, ಈಗ ಕೇಳಿದ್ರು ಗೊತ್ತಿಲ್ವಂತೆ. ಸಿಕ್ತಾ ಇಲ್ಲ. ಪಾಪು ಇದ್ದ. ನಾವು ಎದ್ದೇಳಿ, ಪಾಪು ಎದ್ದೇಳ್ಬೇಕು. ಹಿಂಗೆ ಎಲ್ಲರೂ ಗಲಾಟೆ ಮಾಡ್ರಪ್ಪ ಜೋರಾಗಿ, ಪಾಪು ಎದ್ದೇಳಿ. ನೆನ್ನೆ ಇಟ್ಟಿರೋ ಫ್ಲಾಗ್ ಅವ್ರಿಗೆ ಸಿಗ್ತಾ ಇಲ್ವಂತ. ಈಗ ಬೇಡ, ಬಟ್ಟೆ ಹಾಕಿ ಇದೆಲ್ಲ ರೆಡಿ ಆದ್ಮೇಲೆ ಎದ್ದೇಳ್ಸೋಣ. ನಾನೇ ಹೋಗ್ತೀನಿ, ಹುಡುಕ್ತೀನಿ. ಇದೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಾನು ನಂಬರ್ ಬರಿತಾ ಇದ್ದೀನಿ. ಒಂದು ಮಂತ್ ಕಂಪ್ಲೀಟ್ ಆಗಿದ್ದು 3 ಅಲ್ವಾ, ಅದಕ್ಕೆ 3 ಅಂತ ಬರಿತಾ ಇದ್ದೀನಿ. ಓಕೆ, ಮಂಜು ಫೈನಲ್ ಏನೋ ಒಂದು ರೆಡಿ ಮಾಡಿದ್ದಾರೆ, ಅವ್ರ ಮೈಂಡಲ್ಲಿ ಏನಿತ್ತೋ ಏನೋ ಅದನ್ನೇ ಮಾಡಿದ್ದಾರೆ. ಇಲ್ಲಿ ನೋಡಿ ಹಿಂಗಿದೆ ಕಾನ್ಸೆಪ್ಟ್. ಸೊ ಈಗ ಏನಂದರೆ ಎಲ್ರಿಗೂ ಒಂದು ಸರ್ಪ್ರೈಸು, ಯಾರಿಗೂ ಗೊತ್ತಿಲ್ಲ. ಒಂದು ಸರ್ಪ್ರೈಸ್ ಏನು ಅಂತ ನೀವೇ ನೋಡಿ, ಆ್ಯಕ್ಚುಲಿ ನಿಮಗೂ ಹೇಳಬಾರ್ದು. ಮಂಜು ಬಂದು ಇವಾಗ ಕೊಡ್ತಾಳೆ, ಒಂದು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಎಲ್ಲರ ಹತ್ರ ಅಂತ. ಟನ್ ಟಣ. This is my first Independence Day. ರೈಟ್ ಟೈಮಲ್ಲಿ ರಾಂಗ್ ಕೆಲಸ ಮಾಡ್ತಾರಪ್ಪ. ನನ್ನ ಮನೇಲಿ ಎಲ್ಲರೂ ಹಂಗೆ. ನಾನು ಒಳಗಡೆಗೆ ಹೋಗ್ತೀನಿ, ತಿರ್ಗಾನ ಫಸ್ಟಿಂದ ಅವರು ನಾನು ಕರ್ಕೊಂಡು ಬಂದು ಸರ್ಪ್ರೈಸ್ ಕೊಡೋದ ಅಂದ್ರೆ ಎಲ್ಲ ಹೊರಗಡೆ ಹೋಗ್ತಾರೆ, ನಾನು ಒಳಗಡೆ ಹೋಗ್ತೀನಪ್ಪ. ಆಯ್ತು, ಫಸ್ಟಿಂದ ಊಫಿ. ಅಮ್ಮನ ಕರಿ ಕೊಡ್ಬೇಕು ಕಾಳೆ. ರಾಜ್ ತಗಡ ಸೀಬೆ ಇನ್ನೂ ಸ್ವಲ್ಪ ತಗೋ. ಅವರು ಬೆಂಗಳೂರು ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡೆ. ಈಗ ಫುಲ್ ರೆಡಿ ಆಗಿ ನಾನು ರೆಡಿ ಆಗಿದ್ದು ಯಾವ ಸ್ಟೆಪ್ ಹಾಕ ನಾನು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ಸಿಕ್ಕ ಮೊದಲ ವ್ಯಕ್ತಿಯೇ ಬಾ. ಲಘು ಬಂದ್ಬಿಡ್ತು.
ಬಂದ್ಬಿಡ್ತು ಮೊದಲ ವ್ಯಕ್ತಿ ಅಂತಾರ ಅಯ್ಯೋ ನನ್ನ ಹತ್ರ ಎಷ್ಟು ಜನ ಕಳ್ಕೊಂಡಿರೋರು ಎಷ್ಟು ಜನ ಅವರು ಅಲ್ಲ ಅವತ್ತೇ ಹುಟ್ಟಿರೋರು ಎಷ್ಟು ಜನ ಇರ್ತಾರೆ? ತೋರ್ಸು. ಸ್ಮೈಲ್ ಸ್ಮೈಲ್ T-shirt ಇಷ್ಟ ಸ್ಮೈಲ್ ಆಯ್ತಪ್ಪ, ಆಮೇಲೆ ನಾವು ಟಿ ಶರ್ಟ್ ಎತ್ಕೊಂಡಿರ್ತೀವಿ. ಅವೇ ಸ್ಮೈಲ್ ಸ್ಮೈಲ್ ನಿನ್ ಕಡೆನೇ ನೋಡೋಣ ಸ್ಮೈಲ್. ಸದ್ಯಕ್ಕೆ ಈ ಪೊಸಿಷನ್ ಅಲ್ಲಿ ಇಷ್ಟೊತ್ತಿರೋದೇ ಹೆಚ್ಚು ಅವನು ಹೆಂಗ್ ಮನ್ಗಿಸ್ತೀಯ ಅನ್ನೋದ್ರ ಮೇಲೆ ಡಿಪೆಂಡು. ಬೇಗ ಬೇಗ ತೆಕ್ಕೊಬಿಡ್ಬೇಕು ಮಂಜು, ಪಟ 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 ಅಂತ. ಕ್ರಾಸ್ ಆಗಿ ಮನ್ಗಿಸು. ಹಂಗೆ ಅದನ್ನ ಒಂದ್ ಅಕ್ಷರಗಳು ಬಿಡು ಒಂದು ಆಗಿತ್ತಲೆ. ಫೋಟೋ ಶೂಟ್ ಮಾಡಕ್ಕೆ ಒಂದು ಅರಸಾಹಸ ಮಾಡ್ತಾ ಇದೀವಿ. ಚೆನ್ನಾಗಿ ಸ್ಮೈಲ್ ಕೊಡ್ತಾವನೆ. ಮನುನೇ ಹಾಳು ಮಾಡ್ಬಿಟ್ರು. ಹಲೋ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನನ್ನ ಮಗನಷ್ಟು ಗ್ರ್ಯಾಂಡಾಗಿ ಈ ವರ್ಷ ಯಾರೂ ಇಂಡಿಪೆಂಡೆನ್ಸ್ ಡೇ ಮಾಡಿಲ್ಲ. ನೆನ್ನೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತು, ಇವತ್ತು ಫೋಟೋ ಶೂಟ್ ಮಾಡ್ತು. ಚೆನ್ನಾಯ್ತಾ ಟಿ ಶರ್ಟು? ಸಕ್ಕದಾಗಿದೆ. ಹೌದಾ? ಹಿಂಗೆ ನಿಂತಿದ್ದೀವಿ ಎಲ್ಲರೂ ಸುತ್ತ. ಹಿಂಗೆ ಹಿಂಗೆ ನಿಂತ್ಕೊಂಡು ಅವನ್ನ ಹಿಂಗೆ ಮಲಗಿಸಿ ಅದಕ್ಕೆ ಆಶ್ಚರ್ಯ ಏನು ಮಾಡ್ತಾವ್ರಿ ಇವರು. ಅವೇ ಇದೇನೋ ಚಡ್ಡಿ ಥರ ಬಂದೈತಲ್ಲ, ಇಷ್ಟು ದಿನ ಇರಲಿಲ್ಲ. ಇದೇನೋ ಡಿಫ್ರೆಂಟ್ ಆಗೈತಲ್ಲ. ಇವಾಗ ಇಂಡಿಪೆಂಡೆನ್ಸ್ ಡೇ ಫೋಟೋ ಶೂಟ್ ಆಯಿತು. ಇವಾಗ ಶಿಫ್ಟಿಂಗ್ ಟು ಬರ್ತ್ಡೇ ಸೆಲೆಬ್ರೇಷನ್ನು. ಕಾಸ್ಟ್ಯೂಮ್ ಚೇಂಜ್ ಆಗ್ಬೇಕು ಇವಾಗ. ಬರ್ತ್ಡೇಗೆ ಅಂತ ಹೊಸ ಡ್ರೆಸ್ ತರಿಸ್ಬಿಟ್ಟು ಹಾಕನ್ಬಿಡು ಅದ. ನೋಡಿ ನಮ್ಮ ಅಕ್ಕ ಕಾಸ್ಟ್ ಸೇವಿಂಗ್ ಮಾಡ್ತಾವ್ರು ಅವರು. ತುಂಡಾಗೋಯ್ತದ ಕಣಕ್ಕೆ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ. ಇದೇ ಡ್ರೆಸ್ ಇರಲ್ಲ ಕೇಕ್ ಕಟ್ಟಿಂಗೆ ಅಲ್ವಾ? ಇವಾಗ ಈ ಡ್ರೆಸ್ಸಲ್ಲೇ ಜೈ ಅನ್ನಿಸ್ಬಿಟ್ಟು ಆ ಡ್ರೆಸ್ನ ನೆಕ್ಸ್ಟ್ ಮಂತಿಗೆ ಎತ್ತಿಡ್ತೀನಿ. ಕೇಕ್ ಅರೇಂಜ್ ಮಾಡ್ಕೊಳ್ಳೋಣ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಲೈಟು ಆವಾಗಲೇ ಹಾಕೋಣ ಅಂದ್ಕೊಂಡ್ವಿ, ಆಮೇಲೆ ಅವನು ಅಷ್ಟೊತ್ತಿಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂದ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿಬಿಟ್ವಾ. ಇವಾಗ ಹಾಕ್ಕೊಂಡ್ವಿ. ಇವಾಗ ಲೈಟಿಂಗ್ ಚೆನ್ನಾಗಿ ಕಾಣ್ತಾ ಇದೆ, ಫುಲ್ಲು ಬ್ರೈಟಾಗಿ ಕಾಣ್ತಾ ಇದ್ದಾನೆ ನೋಡಿ. ಅವ್ರು ತಿಂತಾ ಇದ್ದಾರೆ ಕೇಕ್ ಆಲ್ರೆಡಿ. ನೀವು ಕಟ್ ಮಾಡಿ ಇಡ್ಕೊನೇಜು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ 3 months ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀವೇ ತಿನ್ಬೇಕು. ಅವಳಿಗೆ ತಿನ್ಸಪ್ಪ. ಬೆರಳು ಬಾಯೊಳಿಗೆ ಹಾಕೋಬಿಟ್ನಂತೆ. ಆಯ್ತು, ಬರ್ತ್ಡೇ ಸೆಲೆಬ್ರೇಷನ್ನು ಇಲ್ಲಿಗೆ ಮುಗೀತು. ಇನ್ನೇನಿದ್ರು ಫ್ಯಾಮಿಲಿ ಟೈಮು. ಎಲ್ಲರೂ ಆಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು. ಆರಾಮಾಗಿ ಮಾತಾಡಿಕೊಂಡು ಎಲ್ರಿಗೂ ಬೀಳ್ಕೊಡುಗೆ ಕೊಡ್ತೀವಿ. ಸೊ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗಿತ್ತು ಸೆಲೆಬ್ರೇಷನ್ನು, ಫೋಟೋ ಶೂಟು ಅಂತ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಬಾಯ್. ನಮ್ಮ ಮೈಲಾರಿ ಕಡೆಯಿಂದನೂ ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.